आपके पास कॉल करने के लिए कोई वैध रिचार्ज प्लान नहीं है, कृपया तुरंत रिचार्ज करें। ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಗದರ್ ಅಲ್ಲ, ಕಾಸು. ಫಸ್ಟ್ ಅಲ್ಲಾಕ್ಸ್. ಸ್ವತಂತ್ರ ದಿನಾಚರಣೆ ಎಲ್ರು ಸ್ವತಂತ್ರ ದಿನಾಚರಣೆಗೆ ಶುಭಾಶಯಗಳು. ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ ಗಾಂಧೀಜಿ. ಚೆನ್ನಾಗಿ ಆಚರಿಸ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬನ್ನಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಸ್ನೇಹಿತಗಳಿಗೆ ಧನ್ಯವಾದಗಳು. ನಿಮ್ಮ ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಕಿಂಗು, ಆಮೇಲೆ ಸಿಂಗರ್ ಫೈಟು. ಗಾಂಧೀಜಿ ಅವರು ಬೇಕಾದ್ರೆ ನಿನ್ನ ಕ್ಷಮಿಸ್ಬಿಡ್ತಾರ. ಸುಭಾಷ್ ಚಂದ್ರ ಬೋಸ್ ಅವ್ರ ಕೈ ನೀವು ಸಿಕ್ಕಾಕ ಬಿಟ್ಟಿದ್ರ ಇಷ್ಟೊತ್ತಿಗೆ ನಿನ್ನ ಗುಂಡಿಟ್ಟು ಸಾಯಿಸ್ಬಿಡೋರು. ಮನುಷ್ಯರ ಈ ರಹಸ್ಯಮಯ ಜಾಗನ ಓಯೋ ಅಂತ ಕರೀತಿದ್ರು. ಸರ್, ಇಲ್ಲಿ ಏನಾಗ್ತಿತ್ತು? ಒಳಗಡೆಯಿಂದ ವಿಚಿತ್ರ ವಿಚಿತ್ರ ಸೌಂಡ್ ಬರ್ತಿತ್ತು. ಯಾರೋ ಅಳೋದು, ಕಿರ್ಚೋದು. ಸರ್, ಸೌಂಡ್ ಯಾಕೆ ಬರ್ತಿತ್ತು? ಇದು ಇವತ್ತಿಗೂ ರಹಸ್ಯವಾಗಿಯೇ ಉಳಿದಿದೆ. ವಿಜ್ಞಾನಿಗಳು ಹೇಳ್ತಿದ್ರು ಇಲ್ಲಿ ಮನುಷ್ಯರು ಸ್ಟಡಿ ಮಾಡಕ್ ಬರ್ತಿದ್ರು ಅಂತ. ಅಷ್ಟೊಂದು ಸ್ಟಡಿನಾ? ಸರ್, ಮನುಷ್ಯರು ಇಷ್ಟೊಂದು ಹಾರ್ಡ್ ವರ್ಕ್ ಹೆಂಗ್ ಮಾಡ್ತಿದ್ರು? ಮನುಷ್ಯರು ಇಲ್ಲೇನಾದ್ರೂ ದೊಡ್ಡದ್ ಮಾಡಕ್ ಬರ್ತಾ ಇದ್ರು. ಮತ್ತೆ ಇಲ್ಲಿ ಬಂದು ಮನುಷ್ಯರು ಎಷ್ಟೇ ದೊಡ್ಡ ವಸ್ತುನಾದ್ರೂ ತಮ್ಮ ಕೈಗಳಿಂದಲೇ ಹಿಡಿತಾ ಇದ್ರು. ನಿನ್ ಫ್ರೆಂಡ್ಸ್ ಮದುವೆಗೆ ಬಂದ್ರೆ ನಾನು ಇನ್ನೊಂದ್ 2 ಪ್ಯಾಕೆಟ್ ಅಕ್ಕಿ ಹಾಕಕ್ ಕೇಳ್ತೀನಿ ಹೆಚ್ಚಾಗಿ ಬಟ್ರಿಗೆ. ಬರೀ ಉಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೇನ ಅವ್ರು? ಉಂಡು ಸುಮ್ನೆ ಹೋಗ್ತಿದ್ರೆ ಸೌದೆ ಒಡವ ಇಲ್ಲ ಹೇಳು, ಇಲ್ಲಾಂದ್ರೆ ರೆಕಾರ್ಡ್ ಹಾಕಿ ಡ್ಯಾನ್ಸ್ ಮಾಡಕ್ ಕೇಳಿಲ್ಲ, ಅಡ್ಕೆಲ್ ಹಾಕಿ ಕೇಳಿಲ್ಲ, ಅಲ್ಲಾಡ್ಸಕ್ ಕೇಳ, ಮ್ಯೂಸಿಕ್ ನ ಇರ್ತಾವಲ್ಲ ಅವ್ನು ಹಿಡ್ಕೊಂಡು. ನೀನ್ ಸರಿಯಾದ ಗಿರಾಕಿ. ನಮ್ ಫ್ರೆಶ್ ಜನ ಬೇಡ ಅವ್ರ ಮುಂದೆ. ಅವರೆಲ್ಲ ಬೆಂಗಳೂರು ಹುಡುಗರು ಕಂಪ್ನಿಯರು, ಅವ್ರಿಗೆಲ್ಲ ರೂಮ್ ಮಾಡ್ಕೊಟ್ಟು ಪಾರ್ಟಿ ಕೊಡ್ಬೇಕು ನಾನು. ರೂಮ್ ನೀನ್ ಸರಿಯಾದ ಸುವಾರ್ ನನ್ ಮಗ. ಮನೆ ಸೇರಿದಂಗ ಅಡ್ಡಾಡ್ತಾನೆ ತೀರಾ ಎಂತದನ ಒಂದ್ ತಗಲ್ ಹಾಕಿದ್ರೆ ಎಮ್ಮೆ ಸರಪ್ನೆ ಕಟ್ತಂಗ್ ಮಂತಾಗೆ ಬಿದ್ದಿರ್ತಾನ ಅಂತ ಒಂದ್ ಮದುವೆ ಮಾಡಕ್ ನೋಡಿದ್ರೆ ಪುಟ್ರಾಜಕೀಯ ಮಾಡಕ್ ಹೋಗ್ತಿ ಇಲ್ದವೆಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳೋ, ನಿನ್ ಪ್ಲಾನ್ ಒಳಗ್ ನಾನಿಲ್ಲ, ನನ್ ಪ್ಲಾನ್ ಒಳಗ್ ನೀನಿದ್ಯಾ. ಹಂಗ ರೂಮ್ ಬೇಕಂಗಿದ್ರೆ ಊರಗಳು ಹಳೆ ಜನತೆ ಮನೆಗೆ ಬಿದ್ದಿರ ಕೇಳೋರ್ಗೆ. ಅದ್ ಮೊದ್ಲೆ ಹಳೆ ಮನೆ ಬೆಳಕರಟ್ಟದ್ ಗೊಮ್ಮರೆ ಸಾಯಿಲ್ ಯಾತನ ತಲೆ ಮ್ಯಾಗ ಬಿದ್ದು ಒಗ ಮಾರೆ. ನೀನ್ ಸಾಲ ಅಂತ ಆದ್ರೂ ಕೊಡು, ನಾನು ಒಟ್ಟಿಗೆ ಅವ್ರಿಗೆ ಪಾರ್ಟಿ ಕೊಟ್ಟೆ ಕೊಡ್ಬೇಕು. ನನ್ ವಾಪಸ್ ಕೊಡ್ತೀನಿ ಯಾವಾಗನ. ಅದ್ಯಾತದ್ ಪಾರ್ಟಿ ಅಂತ ಯಾವಾಗಿಂದ ಯಾವ ಪಾರ್ಟಿ ಯಾರು ನಮ್ಗೇನಂತೆ ಬಂದ್ ಅಕ್ಕಿ ಕಾಳಾಕ ಕೇಳೋರ್ಗೆ. ಅದೆಲ್ಲ ನಿನ್ ಗೊತ್ತಾಗಲ್ಲ, ಸುಮ್ನಿರು. ಅದ್ಯಾತ ಸರ ಕುಡ್ಕೊಂಡು ಒಬ್ರಿಗೊಬ್ರು ಒಯ್ದಾಡ್ತಾರಲ್ಲ ಅದ. ಯಾರು ಒಯ್ದಾಡಲ್ಲ ಹೇಳು, ಪಕ್ಕ ಇರ್ತಾರ ಅವ್ರೆಲ್ಲ. ಆಡ ಪಾಪ ನನ್ ಮಗನೇ ಗುಳಿಗೆ ಸಿದ್ದ ಒಳಗೆ ಅಮ್ಮಂಗೆ ಇನ್ನು ಎಂತೆಂತ ಅಡ್ನಾಡಿ ಆಟ ಆಡ್ಕೊಂಡ್ ಬಂದಿದ್ಯಲ್ಲ ಬೆಂಗ್ಳೂರ್ಗೆ ಹೋಗಿ. ಈಗಳು ಅವ್ ಬರ್ಲಿ ಉಮ್ಲಿ ತಿಂಬ್ಲಿ 2 ದಿನ ಇರ್ಲ 3 ದಿನ ಇರ್ಲಿ ಎಲ್ಲ ಎತ್ತಿಕ್ಕಿ ತಿರುಗ ಹೋಗ್ಬೇಕಷ್ಟೇ. ₹1 ಕೊಡಲ್ಲ. ಈ ವಯ್ಯನ್ ಏನ್ ಗತಿ ಮಾಡೋಣ ಮರೆ ನಾನು. ಅಮ್ಮ, ಯಾರು ಈ ಹುಡುಗ ಇಷ್ಟು ಸ್ಪೀಡಾಗಿ ಓಡ್ತಾವನೆ? ನನ್ಗನ್ಸುತ್ತೆ ಆರ್ಮಿಗೋಸ್ಕರ ಟ್ರೈನಿಂಗ್ ಮಾಡ್ತಾವನೆ. ಹಂಗಂದ್ರೆ ಇನ್ ಪಕ್ಕ ಆರ್ಮಿಗೆ ಹೋಗ್ತಾನೆ. ನಕ್ಕನ್ ಜೋರಾಗಿ ಗತಿ ಬಂತು. ನಾವೆಷ್ಟು ಪುಣ್ಯ ಮಾಡಿರ್ಬೇಕಮ್ಮ, ನಮ್ಗಿಂತ ಒಳ್ಳೆ ಸೊಸೆ ಸಿಕ್ಕಿದೆ ಅಂತ. ನಾನು ಯೋಚನೆ ಮಾಡ್ತಾ ಇದೀನಿ, ನನ್ನ ಚಿಕ್ಕ ಮಗನಿಗೆ ನಿನ್ ತಂಗಿನ ಕೊಟ್ಟು ಮದುವೆ ಮಾಡೋಣ ಅಂತ. ಯಾರ್ದಮ್ಮ ಫೋನು? ನೋಡಿ ಮಾವ, 100 ವರ್ಷ ಆಯಸ್ಸು, ಅವಳದೇ ಫೋನು. ಸ್ಪೀಕರ್ಗೆ ಹಾಕು, ಏನ್ ಹೇಳ್ತಾಳೆ ಕೇಳೋಣ. ಹಲೋ ಅಕ್ಕ, ಸಂಜೆ ಬಾ ಮೂವಿಗೆ ಹೋಗೋಣ. ಇಲ್ಲ, ನಮ್ಮ ಮಾವಾಗ ಹುಷಾರಿಲ್ಲ. ಈ ಮುದ್ಕುಂದ ಇದೇ ನಾಟಕ ಆಯ್ತು. ಇಲ್ಲಿ ಸಾಯಿಸೋದ ಔಷಧಿ ಕೊಡು, ಕತೆ ಮುಗಿಸು. ಅಪ್ಪ, ಅವಳು ಕೊಟ್ಟು ನಾನೇನಾರು ಮದುವೆ ಮಾಡಿದ್ರೆ ಫಸ್ಟ್ ನಿನ್ನೆ ಎತ್ತಿ ಆಮೇಲೆ ನೆನ್ನೆ ಎತ್ಬಿಟ್ಟಿರೋಳು. ನಡಿಯಮ್ಮ, ಇದ ನೋಡಿ ಹುಡುಗ ಮನೆ. ನಮಸ್ಕಾರ, ಬರ್ರಿ ಬರ್ರಿ ಬರ್ರಿ. ಈಗ ನೋಡ ನನ್ನ ಮಗಳ ಈಗೀಗ ಹುಡುಗ ನೋಡಕ್ ಬಂದಿರ ನಾನು. ಸರಿ ಸರಿ, ನನ್ನ ಮಗನ ಕರ್ತೀನಿ ತಡಿ. ಏ ಮಗನೇ, ಚಾ ತಂಬ. ತಗರ ಚಾ ತಗರ.
ಈತ ನನ್ನ ಮಗ ನಾನು ಮಾತಾಡಂಗಿತ್ತಂದ್ರೆ ಮಾತಾಡ್ರಿ. ನೋಡತ್ತೆ ಮದ್ವಿ ಮತ್ಕತೆ ಆಮೇಲೆ ಮಾತಾಡಮ್ರು. ನಾನು ಒಂದಿಷ್ಟು ಕಂಡೀಷನ್ ಅದಾವ, ಮೊದ್ಲು ಅವ್ನು ಕೇಳಿಸಿ. ಹಾಂ ಸರಿ. ಮೊದಲನೇ ಕಂಡೀಷನ್, ನಾನು 10 ಗಂಟೆ ಮಟ್ಟ ಎದ್ದಾಳಲ್ಲ. ನನಗೆ ನಾಷ್ಟ ಚಾವು ಎಲ್ಲ ನಿನ್ನ ಮಗನ ಮಾಡಿ ಕೊಡ್ಬೇಕು. ಹಾಂ ಸರಿಯಮ್ಮ ಸರಿ. 2ನೇ ಕಂಡೀಷನ್, 1 ವಾರದಾಗ ನಾನು 1 ದಿನ ಮಾತ್ರ ಗಂಡು ಮನೆಯಾಗ ಇರೋದು, ಇನ್ನು 6 ದಿನ ನಾನು ತವ್ರ ಮನೆಗೆ ಇರ್ತೀನಿ. ಇದಕ್ಕೂ ಓಕೆ. 3ನೇ ಕಂಡೀಷನ್, ನಾನು ಊಸ್ಬಿಟ್ಟಾಗ ನಗ್ಬಾರ್ದು, ಸುಮ್ಮನೆ ಇರ್ಬೇಕು. ಮಗನೇ ಕೂಸ್ಬಿಟ್ರೆ ನಗಬಾರ್ದು ನೋಡಿ, ಸುಮ್ಮನೆ ಇರ್ಬೇಕು. 4ನೇ ಕಂಡೀಷನ್, ಭಾನುವಾರಕ್ಕೊಮ್ಮೆ ಮನ್ಯಾಗ ಅಡಿಗೆ ಮಾಡಂಗಿಲ್ಲ, ಹೊರಗಿಂದನ ಊಟ ತರಿಸ್ಬೇಕು. ಇದಕ್ಕೂ ಒಪ್ಪಿಗೆ. ಮುಂದಿನ ಕಂಡೀಷನ್ ಏನಂದ್ರ, ನಾನು ಹೊಲ್ದಾಕ ಗದ್ಯಾಕ ಬರಲ್ಲ, ಎಂಡಿಗಸನು ಬೆಳೆಯಲ್ಲ. ಇದಕ್ಕೂ ಓಕೆ. ಮುಂದಿನ ಕಂಡೀಷನ್ ಏನಂದ್ರ, ನಾನು ರೀಲ್ಸ್ ಮಾಡತ್ನಾಗ ಆತ ಕ್ಯಾಮ್ರಾ ಇಟ್ಕೋಬೇಕು, ದಿನಕ್ಕೆ 10 ರೀಲ್ಸ್ ನನಗೆ ಮಾಡಿಕೊಡ್ಬೇಕು. ಇದಕ್ಕೂ ಒಪ್ಪಿಗೆ ಐತಿ. ನೆಕ್ಸ್ಟ್ ಕಂಡೀಷನ್, ದಿನಕ್ಕೆ 4 ಸತಿ ಆಗಲಕ್ಕ ನಾನು ತವ್ರ ಮನ್ಯಾಗ ಹೋಗ್ಬೇಕು. ಇದನ್ನು ಓಕೆ. ಮುಂದಿನ ಕಂಡೀಷನ್, ನನ್ನ ಫ್ರೆಂಡ್ಸ್ ಏನಾರು ನಾನು ಮಾತಾಡ್ಸಕ್ ಬಂದ್ರೆ ಅವ್ರಿಗೆ ಏನಾರು ತಿನ್ನಕ್ಕಿಟ್ಟು ಸುಮ್ಮನೆ ಹೋಗಿ ರೂಮ್ನಾಗ ಕುಂದ್ರಬೇಕು. ಇದಕ್ಕೂ ಓಕೆ. ನೆಕ್ಸ್ಟ್ ಕಂಡೀಷನ್, ನಾನು ತಿಂಗ್ಳಿಗೆ 4 ಸತಿ ಬ್ಯೂಟಿ ಪಾರ್ಲರ್ ಹೋಗ್ತೀನಿ, ಮತ್ತೆ ನಿದ್ದೆ ಮಾಡಿದ್ನಾಗ ಗೊರಕಿ ಹೊಡ್ತೀನಿ, ಅದಕ್ಕೆ ನಿನ್ನ ಮಗ ಏನು ಅನ್ನಂಗಿಲ್ಲ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತಿ. ಮತ್ತೆ ಟಿವಿ ರಿಮೋಟ್ ಯಾವಾಗ ನನ್ನ ಕೈಯಾಗ ಇರ್ಬೇಕು. ನಾನು ಏನಾರು ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಹಾಕಿದ್ರೆ ಫಸ್ಟ್ ಕಮೆಂಟ್ ಫಸ್ಟ್ ಲೈಕ್ ಈತಂದ ಇರ್ಬೇಕು. ಇಷ್ಟ ನಿನ್ ಕಂಡೀಷನ್ ಒಪ್ಪಿಗೆ ಇಷ್ಟ ನಾನು. ಇದು ನನ್ನ ಲಾಸ್ಟ್ ಕಂಡೀಷನ್, ನಾನು ಅವಾಗ ಬೀರ್ ಕುಡಿತೀನಿ, ಮತ್ತೆ ಅವಾಗ ಒಂದು ಪೆಗ್ ಹಾಕ್ಯಂತ. ನಿಮ್ದೇನು ಅಭ್ಯಂತರ ಇಲ್ಲ ಅಲ್ಲ? ಇಷ್ಟೊತ್ತಲ್ಲಿ ಮನೇಲಿ ಯಾರು ಅಡಿಗೆ ಮಾಡಿರಲ್ಲ, ಬೆಳಗ್ಗೆ ಬೆಳಗ್ಗೆ ಬಂದ್ಬಿಡ್ತಾರೆ. ಅಯ್ಯೋ ಸೂಪರ್, ನಿನ್ ಬಾಯಲ್ಲಿ ಒಂದ್ ಪೀಪಿ ಇಟ್ಬಿಟ್ರೆ ಈ ಮನೆ ಮುಂದೆ ಬಸವಣ್ಣನ ಹಿಡ್ಕೊಂಡ್ ಬರ್ತಾರಲ್ಲ ಹಂಗಿರ್ತೀಯ. ನಿನ್ನ ಅದು ಬೇರೆ ಇದು ಬೇರೆ ಸ್ವಂತದ ಬೊಂಬೆ ಕಣೆ. ಹೌದಾ, ನಾನು ಏನೇನೋ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಣ್ಣ, ಮೊದ್ಲು ಈ ಸಿಂಗಾಪುರ್ ಕೋತಿನ ಚೌರದ ಅಂಗಡಿ ಕರ್ಕೊಂಡೋಗಿ ಹಿಂದೆ ಮುಂದೆ ಎಲ್ಲ ಕತ್ತಿಸ್ಕೊಂಡು ಕರ್ಕೊಂಡ್ ಬಾ. ವಿಧಾನಸೌಧದಲ್ಲಿ ಯಾರಿರ್ತಾರೆ? ಎಲ್ಲ ಕಳ್ರು. ಬರೀ ರಾಂಗ್ ಆನ್ಸರ್ ಕೊಡ್ಬೇಕು, ನೀವು ಕರೆಕ್ಟ್ ಕೊಟ್ರೆ ಸೋತೋಗ್ತೀರಾ. ಓಕೆ ಡನ್. ಬರ್ತ್ಡೇಗೆ ಏನ್ ಕಟ್ ಮಾಡ್ತೀರಾ? ಆಲೂಗಡ್ಡೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಫೇಸ್ಗೆ ಏನ್ ಹಚ್ತೀರಾ? ಸಿಮೆಂಟ್. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಹಸು ಏನ್ ಕೊಡುತ್ತೆ? ಹಸು ಆಕ್ಚುಲಿ ಬಿಯರ್ ಕೊಡುತ್ತೆ. ಕುಡಿಯೋದೇ ನನ್ನ ವೀಕ್ನೆಸ್. ಇನ್ಸ್ಟಾಗ್ರಾಮ್ ಆಪ್ ಅಲ್ಲಿ ಏನ್ ಮಾಡ್ತಾರೆ? ಅಮೌಂಟ್ ಕಳಿಸ್ತಾರೆ. ಯಾರವಳು ಯಾರವಳು ಯಾರೋ ಅವಳು. ಫೋನ್ ಪೇ ಅಲ್ಲಿ ಏನ್ ಮಾಡ್ತಾರೆ? ಫೋನ್ ಪೇ ರೀಲ್ಸ್ ನೋಡ್ತೀವಿ. ಏನಿವಳು ಏನಿವಳು ಹೇಳ್ತಾಳಿವಳು. ನಿಮ್ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಬೆಸ್ಟ್ ಸಿಂಗರ್? ಅದೇ ಹುಡುಗಿ ಆಡಿದಲ್ಲ, ಹೂವಿನ ಬಾಣದಂತೆ ಅವರು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ನಿಮ್ ಪ್ರಕಾರ ಕನ್ನಡದಲ್ಲಿ ಬೆಸ್ಟ್ ಡೈಲಾಗ್ ಹೇಳೋರು ಅಂದ್ರೆ ಯಾರು? ಅಮುಕ್ ಡುಮುಕ್ ಡುಮಕ್ ಅವರು. ಶತ್ರುಗಳು ಜಾಸ್ತಿ ಆದ್ರೆ ಏನು, ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋದು ನಾವಿದ್ದೀವಿ. ಯಾವ ನೀನೇ ಮಾಡ್ಕೊಂಡ್ಲೆ ಅಣ್ಣನಿಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ. ಪೊಲೀಸರು ಏನ್ ಕೆಲಸ ಮಾಡೋದು? ಕಾರ್ಪೆಂಟ್ರಿ. ವಿಧಾನಸೌಧದಲ್ಲಿ ಯಾರಿರ್ತಾರೆ? ಎಲ್ಲ ಕಳ್ರು. ನಿನ್ ಸೊಸೆ ಅಂತ ನನ್ ಮನ್ಸಿಗೆ ಯಾವತ್ತು ಅನ್ಸೋದೇ ಇಲ್ಲ. ನಾನೇ ನಿಮ್ ಸೊಸೆ ಆಗಕ್ ಬಂದಿಲ್ಲ, ನಿಮ್ ಮಗನ್ಗೆ ಹೆಂಡತಿ ಆಗಕ್ ಬಂದಿದ್ದು. ನನ್ನ ಹೆಂಡ್ತಿನೂ ಆಗಕ್ ನೀನ್ ಲಾಯಕ್ಕೂ ಇಲ್ಲ. ನೀನ್ ನನ್ ಮಗನ್ ಜೀವನದಲ್ಲಿ ಬಂದಾಗಿಂದ ನನ್ ಮಗ ಉದ್ಧಾರನೇ ಆಗಿಲ್ಲ. ನಾನ್ ಬರಕ್ಕಿಂತ ಮುಂಚೆ ನಿಮ್ ಮಗ ಮೋದಿ ಆಗಿದ್ನಾ? ಏನೇ ನನ್ ಮಗನ್ಗೆ ಏನೇ ಕಮ್ಮಿ ಇದೆ? ಏನ್ ಕಮ್ಮಿನಾ? ಎಲ್ಲಾನು ಕಮ್ಮಿನೇ. ಏನೇ ಕಮ್ಮಿ ಇದೆ ನನ್ ಮಗನ್ಗೆ? ಹೀರೋ ತರ ಇದ್ದಾನೆ. ನಿಮ್ ಮಗ ಹೀರೋನೇ, ಆದ್ರೆ ನನ್ ಮುಂದೆ ಝೀರೋನೇ ಅವನು. ನಿಂಗ್ ಗೊತ್ತೇನೆ, ನನ್ ಜಮಾನದಲ್ಲಿ ನನ್ ಮಗನ್ಗೆ ಕಾರಲ್ಲಿ ಕಳಿಸ್ತಾ ಇದ್ದೆ ಸ್ಕೂಲ್ಗೆ. ನಮ್ಮಮ್ಮನ್ ಕುದುರೆಲಿ ಕಳಿಸ್ತಾ ಇದ್ರ, ನಮ್ಮಮ್ಮನು ಕಾರಲ್ಲೇ ಕಳಿಸ್ತಾ ಇದ್ರು. ನೀನ್ ಬರಕ್ಕಿಂತ ಮುಂಚೆ ನನ್ ಮಗ ಫಿಟ್ ಆಗಿದ್ದ. ನಾನ್ ಬಂದ್ಮೇಲೆ 9 ತಿಂಗಳು ಬಸಿರು ತರ ಆಗ್ಬಿಟ್ಟಿದ್ದಾನೆ. ನಿನ್
ಕೈ ಊಟ ತಿಂದು ತಿಂದಿನೇ ಬಸ್ರಿ ತರ ಹೊಟ್ಟೆ ಬಂದಿರೋದು. ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ ಕಣೆ, ನಮ್ಮ ಮಗನ್ಗೆ ಹೇಳಿ ಮನೆಯಿಂದ ಓಡಿಸ್ಬಿಡ್ತೀನಿ. ನಿಮ್ ಮಗ ನನ್ನ ಓಡಿಸ್ತಾನ? ನನ್ನ ನೋಡಿ ಹುಚ್ಚೆ ಉಯ್ಕೊಂತಾನೆ, ನನ್ನ ಓಡಿಸ್ತಾನ? ಏನೋ ಅವಳು ನೋಡಿ ಹುಚ್ಚೆ ಉಯ್ಕೋತಿಯಂತೆ. ಏನ್ ಮಾಡ್ಲಿ ಅಮ್ಮ, ಅವಳು ನೋಡಿ ಬೇದಿ ಅಂತೂ ಬರಲ್ಲ, ಹುಚ್ಚೆನೆ ಉಯ್ಕೊಬೇಕು. ಸಂಜಾ, ಎಷ್ಟು ಮರ್ಯಾದೆ ಕಳಿತಿಲೆ ನಂದು. ಪ್ರಿಯಾಂಕಾ, ಯಾಕೆ ಅಳ್ಳಾಕತ್ತಿದಿ? ನಿನ್ ಹುಲ್ಲಿನುಂಡಿ ಯಾರಾದ್ರೂ ಕದ್ದಾರ ಏನು? ಲೇ ಮಹಾಲಕ್ಷ್ಮಿ, ಪಾಜಿಲ್ ಮಾತಾಡೋದ್ ಬಿಡು. ಈ ಜಿಟ್ಟಿ ಸಂಜಾಗ ಕೇಳು ಏನ್ ಮಾಡ್ಯಾನ. ಸಂಜು ಮಾಲಕ ಏನ್ ಮಾಡಿರಿ? ಪಿಂಕಿ ಯಾಕೆ ಅಳ್ಳಾಕತ್ತಾಳ? ಅದು ಏನಾಯ್ತಂದ್ರೆ, ಲೇ ಮಿಲ್ರಿ ಸಂಜಾ, ನೆಟ್ಟಿಗೆ ಹೇಳು, ಇಲ್ಲ ಅಂದ್ರ ಮೆಟ್ ತಗೊಂಡ್ ಹೊಡಿತೀನ್ ಮಗನ. ನಾಗರ ಪಂಚಮಿ ಆದ ಅಂತ ಹುಲ್ಲಿನ ಶೇಂಗಾ ಉಂಡಿ, ಹುಲ್ಲಿನ ಕರ್ಚಿಕಾಯಿ, ಹುಲ್ಲಿನ ಹೋಳಿಗಿ ಎಲ್ಲ ಮಾಡ್ಕೊಂಡು ಗಿಡದಾಗ ಜೋಕಾಲಿ ಕಟ್ಟಿ ಆಡ್ಕೊಂತ ತಿನ್ಬೇಕು ಅಂತ ಹಗ್ಗ ತಗೊಂಡು ಹೊಲಕ್ ಬಂದ್ರ. ಆಮ್ಯಾಲಿ ಏನಾಯ್ತು ಬೇಗ ಹೇಳ ನಿನ್ ಪಿಸ್ರಿ. ಈ ಜಿಟ್ಟಿ ಸಂಜಾ ಪಿಂಕಿ ಉರ್ಲ ಹಾಕೊಳಕ ಹೊಂಟಾಳ ಅಂತ ಹೇಳಿ ಊರ್ ತುಂಬಾ ಹೊಯ್ಕೊಂಡು ಮಂದಿಗೆ ಕರ್ಕೊಂಡ್ ಬಂದ. ಒಂದ್ ಸಿನಿಮಾ ಆಫರ್ ಬಂದಿತ್ತು, ಇದೇ ಸಿಟ್ಟಿನ್ಯಾಗ ರಿಜೆಕ್ಟ್ ಮಾಡ್ಬಿಟ್ಟೆ. ಯಾವ ಸಿನಿಮಾ ಆಫರ್ ರಿಜೆಕ್ಟ್ ಮಾಡಿದೀನಿ? ಹುಲ್ಲಿನ ಹೋಳಿಗೆ ತಿಂದು ಜೋಕಾಲಿ ಆಡ್ಕೊಂಡ್ ಖುಷಿಯಾಗಿರು ಅಂದ್ರ. ಮಾಲೀಕನನ್ನ ದೇಶದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಲು ಹೋರಾಟ. ನಾನು ತೂದ್ರೆ ಇಲ್ಲಿ ತುಂಬಾ ಬಿಸಿ ಆಗಿದ್ದೀನಿ. ಲೋ ಮಗ, ನಿನ್ ಫ್ರೆಂಡ್ಸ್ ನ ಜೊತೆಗೆ ಸೇರಿಸ್ಕೊ. ಚೀಕ ಮೂಸ್ಕೊಂಡು ಹೋಗೋದು. ಹೇಳ್ರಿ ಏನಾಲಾತು? ಮೇಡಮ್ ಅವ್ರ 2-3 ದಿನ ಆಯ್ತು ಯಾಕೋ ಉಸಿರಾಟದ ಪ್ರಾಬ್ಲಮ್ ಆಲಾತದ್ರಿ, ಒಟ್ಟ ಉಸಿರಾಡಕ್ ಬರಲ್ದು. ಹೌದೇನ್ರಿ? ಹಂಗಾರ ಒಂದ್ಸಲ ಜೋರಾಗಿ ಉಸಿರು ತಗೋರಿ ನೋಡಾನಿ. ಹಾ, ಈಗ ಸಾವ್ಕಾಸ ಬಿಡ್ರಿ. ಏ ಮಾರಾಯ ಬಾಯಿಲ್ ಬಿಡು, ಮಾರಾಯ ಬಾಯಿಲ್ ಬಿಡು. ಸಾತ್ ನೆವನ ಇವನ್ ಇವತ್ ನನ್ ಗಿಡ ಕಾಣಿಸಲ್ಲ. ಸಾಕ್ ನಿಂದ್ರು ಸೋಮಾರಾಯ ನಿಂದ್ರು. ಒಬ್ಬ ಪಾಕಿಸ್ತಾನದ ಹುಡುಗ ಇಂಡಿಯಾಗ್ ಬಂದು ಒಂದ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕಂತಾನೆ. ಟೀಚರ್ ಕೇಳ್ತಾರೆ, ಏನೋ ನಿನ್ನ ಹೆಸರು? ಅದಕ್ಕೆ ಹುಡುಗ ಅಹಮದುಲ್ಲಾ ರಸೀಮ್. ಟೀಚರ್ ಹೇಳ್ತಾರೆ, ಇವತ್ತಿಂದ ನೀನು ಇಂಡಿಯನ್, ಅದಕ್ಕೆ ನಿನ್ನ ಹೆಸರು ಇವತ್ತಿಂದ ರಾಮು. ಸ್ಕೂಲ್ ಬಿಡ್ತಾರೆ, ಸ್ಕೂಲಿಂದ ರಾಮು ಮನೆಗೆ ಹೋಯ್ತಾನೆ. ಮನೆ ಹೋಗಿದ ತಕ್ಷಣ ಅವ್ರ ಅಮ್ಮ ಕೇಳ್ತಾರೆ, ಏ ಅಹಮದ್ ಹೆಂಗಿತ್ತು ಇವತ್ತಿನ ಸ್ಕೂಲು? ಅದಕ್ಕೆ ಹುಡುಗ ಹೇಳ್ತಾನೆ, ಇವತ್ತಿಂದ ನಾನು ಇಂಡಿಯನ್, ನನ್ನ ಹೆಸರು ಅಹಮದ್ ಅಲ್ಲ ರಾಮು. ಇದನ್ ಕೇಳಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಗಾಯ ಮಾಡ್ಕೊಂಡು ರಾಮು ಹಂಗೆ ಸ್ಕೂಲ್ಗೆ ಹೋಯ್ತಾನೆ. ಏ ರಾಮು, ಏನಿದ್ ಕೈ ಕಾಲೆಲ್ಲ ಗಾಯ, ಏನಾಯ್ತು? ರಾಮು ಹೇಳ್ತಾನೆ, ನಾನು ಇಂಡಿಯನ್ ಆಗಿ 2 ಅವರ್ಗೆ ಇಬ್ರು ಪಾಕಿಸ್ತಾನದವ್ರು ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ಬರ್ಲಪ್ಪ ಒಂಚೂರು ಅಂಗಡಿಗೆ ಹೋಗ. ಹೋಗಮ್ಮ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಇವತ್ತಾರು ಒಂಚೂರು ಸ್ವತಂತ್ರವಾಗಿ ಇರಾಕ್ ಬಿಡು. ನಾನೆಲ್ಲೂ ಹೋಗಲ್ಲ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿಸ್ತೀನಿ ತಡಿ ಮಗನೇ. ಅಮ್ಮ, ಇವತ್ತು ಊಟಕ್ಕೆ ಏನ್ ಮಾಡಿದ್ಯಮ್ಮ? ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವೇ? ಅದಕ್ಕೆ ನೀನ್ ಸ್ವತಂತ್ರ ಇದ್ರೆ ಸಾಲದೆ, ನಾನ್ ಸ್ವತಂತ್ರ ಇರ್ಬೇಕು, ಅದಕ್ಕೆ ನಾನು ಅಡಿಗೆ ಮಾಡಿದ್ವಿ ಇವತ್ತು. ಅಮ್ಮ ಬಾರಮ್ಮ, ಏನೋ ತಪ್ಪಾಗಿ ಹೇಳ್ದೆ, ಇನ್ನೊಂದ್ಸಲ ಹಿಂಗೆ ಹೇಳಲ್ಲ, ಅಡಿಗೆ ಮಾಡಿ ನಡಿ. ಸ್ವಾತಂತ್ರ್ಯ ಬೇಕಲ್ಲಪ್ಪ. चमचों के 5 फेवरेट शब्द: देश विज्ञा, अडानी, अंबानी, गोदी मीडिया और अंधभक्त. इससे ज्यादा इनको मदरसे में पढ़ाया भी नहीं जाता. عندي خوش فصلة يا اخي، تفوز والله خوش.